ಸೋಷಿಯಲ್ ಮೀಡಿಯಾನ ನಾವು ಯೂಸ್ ಮಾಡಬೇಕು, ಬಟ್ ಲೆಟ್ಸ್ ಬಿ ಆನೆಸ್ಟ್, ಇವತ್ತು ಸೋಷಿಯಲ್ ಮೀಡಿಯಾ ನಮ್ಮನ್ನ ಯೂಸ್ ಮಾಡ್ತಾ ಇದೆ. ತುಂಬಾ ವಿಷಯಗಳನ್ನ ಸ್ಟಾರ್ಟ್ ಮಾಡ್ತೀವಿ, ಬಟ್ ಬಹಳ ಕಮ್ಮಿ ವಿಷಯಗಳನ್ನ ನಾವು ಫಿನಿಶ್ ಮಾಡ್ತೀವಿ. ಸಾಕಷ್ಟು ಪ್ಲಾನ್ ಮಾಡ್ತೀವಿ, ಬಟ್ ಎಲ್ಲವನ್ನು ಮುಂದೂಡ್ತಾ ಇದ್ದೀವಿ. ಹಾಗೆ ಭಾವನೆಗಳನ್ನ ಬ್ಯಾಲೆನ್ಸ್ ಮಾಡಕ್ ಗೊತ್ತಾಗದೆ ಸಂಬಂಧಗಳಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. ಹಾಗೆ ಅದೇ ಭಾವನೆಗಳನ್ನ ಎದುರಿಸೋಕೆ ಆಗದೆ ನಮ್ಮ ಆರೋಗ್ಯ ಸಮಸ್ಯೆಗಳನ್ನ ನಾವೇ ಇನ್ವೈಟ್ ಮಾಡ್ಕೊಳ್ತಿದೀವಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಸರ್ವೆ ಪ್ರಕಾರ ಮೋರ್ ದೆನ್ 80% ನಾವು ಸಫರ್ ಮಾಡುವಂತ ಎಲ್ಲ ಹೆಲ್ತ್ ಇಶ್ಯೂಸ್ಗೆ ಕಾರಣ ಅನ್ಡೈಜೆಸ್ಟೆಡ್ ಎಮೋಷನ್ಸ್. ಭಾವನೆಗಳನ್ನ ಸಮರ್ಥವಾಗಿ ಫೇಸ್ ಮಾಡಕ್ ಬರ್ದೇ ಇರೋವಂಥದ್ದು. ನಾನು ಹೇಳ್ತಿರೋ ಯಾವ್ದಾದ್ರು ಒಂದು ವಿಷಯ ನಿಮ್ಗೆ ರಿಲೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಯು ಆರ್ ಇನ್ ದ ರೈಟ್ ಪ್ಲೇಸ್. ಯಾಕಂತ ಹೇಳಿದ್ರೆ, ಈ ಎಮೋಷನಲ್ ಜಿಮ್ ಭಾವನೆಗಳಿಗೆ ಒಂದು ಶಾಲೆಯಲ್ಲಿ ಸಾಕಷ್ಟು ಜನರನ್ನ ಟ್ರೈನ್ ಮಾಡ್ತಾ ನಮ್ಗೆ ಅರ್ಥ ಆಗಿದ್ದೇನೆಂದ್ರೆ, ನಾವು ನಮ್ಮ ಲೈಫ್ ಅನ್ನ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಳೋಕೆ ನಮಗೆ ಮೋಟಿವೇಶನ್ ಎಲ್ಲ ಅವಶ್ಯಕತೆ ಇರೋದು ಸಿಸ್ಟಮ್. ಬಿಕಾಸ್ ಇವತ್ತು ನೀವು ಹೇಳಿ, ಇವತ್ತು ಪ್ರಪಂಚದಲ್ಲಿ ಯಾರು ತುಂಬಾ ದೊಡ್ಡ ಮಟ್ಟದಲ್ಲಿ ಗೆಲ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾವ್ದ್ರ ಒಳ್ಳೆ ಸ್ಕಿಲ್ ಇದೆ ಅವರಲ್ಲ, ಯಾವ್ದ್ರ ಒಳ್ಳೆ ನಾಲೆಡ್ಜ್ ಇದೆ ಅವರು ಅಲ್ಲ, ಯಾರು ಕನ್ಸಿಸ್ಟೆಂಟ್ ಆಗಿ ಎಲ್ಲವನ್ನು ಆಕ್ಷನ್ ಮಾಡ್ತಿದ್ದಾರೆ ಅಥವಾ ವರ್ಕ್ ಮಾಡ್ತಿದ್ದಾರೆ ಅವ್ರಾಗಿದ್ದಾರೆ. ಹಾಗಾಗಿ ನಿಮ್ಮ ಲೈಫಲ್ಲಿ ನೀವು ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ಬೇಕಂತ ಇದ್ರೆ ಅಂತಹದೇ ಒಂದು ಸಿಸ್ಟಮ್ನ ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ 30 days ಟ್ರಾನ್ಸ್ಫಾರ್ಮೇಶನ್ ಚಾಲೆಂಜ್. ಈ ಚಾಲೆಂಜ್ ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡುತ್ತೆ ಅಂತ ಹೇಳಿದ್ರೆ, ಸೋಷಿಯಲ್ ಮೀಡಿಯಾದಿಂದ ಆ ಡಿಟಾಕ್ಸ್ ಮಾಡ್ಕೊಳ್ಳೋದು ಹೇಗೆ ಅದನ್ನ ಕಲ್ತ್ಕೊಳ್ತೀವಿ, ಡಿಸಿಪ್ಲಿನ್ ಆಗೋದು ಹೇಗೆ ಅದನ್ನ ಕಲ್ತ್ಕೊಳ್ತೀವಿ, ನಮ್ಮ ಜೀವನದಲ್ಲಿ ಪ್ರೊಡಕ್ಟಿವಿಟಿನ ಅಂದ್ರೆ ಮಾಡ್ತಿರೋ ಕೆಲಸನ ಜಾಸ್ತಿ ಕೆಲಸ ಮಾಡ್ತೀವಿ ಕಮ್ಮಿ ಟೈಮಲ್ಲಿ ಅದನ್ನ ಕಲ್ತ್ಕೊಳ್ತೀವಿ. ಒಂದು ಮೇಜರ್ ಆಗಿ ಟೈಮ್ ಮ್ಯಾನೇಜ್ಮೆಂಟ್ ಕಲ್ತ್ಕೊಳ್ತೀವಿ. ಅದೆಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಭಾವನೆಗಳನ್ನ ರೆಗ್ಯುಲೇಟ್ ಮಾಡ್ತಾ ಹೇಗೆ ಸಂಬಂಧಗಳಾಗ್ಬೋದು, ಆರೋಗ್ಯ ಆಗ್ಬೋದು, ಅಥವಾ ಪ್ರೊಫೆಷನಲ್ ಲೈಫಲ್ಲಿ ಆ ಕಂಟ್ರೋಲ್ನ ವಾಪಸ್ ತಗೊಳ್ಳೋದು ಹೇಗೆ, ಇಷ್ಟನ್ನು ಕಲಿತೀವಿ ಈ 30 days ಟ್ರಾನ್ಸ್ಫಾರ್ಮೇಶನ್ ಚಾಲೆಂಜ್ ಕ್ಲಾಸ್. ಈ ಕ್ಲಾಸ್ ಹೇಗಿರುತ್ತೆ, ಪ್ರತಿದಿನ 5 ಗಂಟೆಯಿಂದ 6 ಗಂಟೆ ಆನ್ಲೈನ್ ಅಲ್ಲಿ ಕ್ಲಾಸ್ ಇರುತ್ತೆ. ನಮ್ಮ ಭಾವನೆಗಳೊಂದು ಶಾಲೆಯಲ್ಲಿ ಕ್ಲಾಸ್ ಹೇಗೆ ವಿಭಿನ್ನ ಅಂತ ಹೇಳಿದ್ರೆ, ನಮ್ಮ ಕ್ಲಾಸ್ ಯಾವುದು ಕೂಡ ಒಂದಿನ ಮಾಡಿ ಮುಗಿತು ಟ್ರಾನ್ಸ್ಫಾರ್ಮ್ ಆಗಿ ಇದು ಯಾವುದು ಇರೋದಿಲ್ಲ. ನಾವು ವರ್ಕ್ ಮಾಡ್ತೀವಿ ಇಂಪ್ಲಿಮೆಂಟೇಷನ್ ಮೇಲೆ. ಅಂದ್ರೆ ಏನ್ ಹೇಳ್ಕೊಡ್ತೀವಿ ಅದನ್ನ ಅಳವಡಿಕೆ ಮಾಡ್ಕೊಳ್ಳೋಕೆ ನಾವು ಸಪೋರ್ಟ್ ಮಾಡ್ತೀವಿ. ಈ ಒಂದು 30 days ಟ್ರಾನ್ಸ್ಫಾರ್ಮೇಶನ್ ಚಾಲೆಂಜ್ ನಿಮ್ಮ ಲೈಫಲ್ಲಿ 5 ಚಾಲೆಂಜ್ ಶಿಫ್ಟ್ ತಂದೆ ಇರುತ್ತೆ. ಯಾಕಂತ ಹೇಳಿದ್ರೆ, ಇಷ್ಟು ದಿನ ನೀವು ವರ್ಕ್ ಮಾಡ್ತಿದ್ರಿ ಪ್ರೋಗ್ರೆಸ್ಗೋಸ್ಕರ, ಬಟ್ ನೀವು ಒಬ್ಬರೇ ವರ್ಕ್ ಮಾಡ್ತಿದ್ರಿ. ಈಗ ನಮ್ಮೊಟ್ಟಿಗೆ ನೀವು ವರ್ಕ್ ಮಾಡ್ತಾ ಹೋಗ್ತೀರಾ. ಪ್ರತಿದಿನ ಬೆಳಗ್ಗೆ ಯಾವುದೇ ರೀತಿ ರೆಕಾರ್ಡಿಂಗ್ಸ್ ಪ್ಲೇ ಮಾಡೋದಿಲ್ಲ, ಎವ್ರಿಡೇ ಲೈವ್ ಕ್ಲಾಸ್ ಬರ್ತೀವಿ. ವಿ ಟೀಚ್, ನಾವು ಕಲಿತೀವಿ, ಎಲ್ಲವನ್ನು ಅಳವಡಿಸ್ಕೊಳ್ತೀವಿ, ಹಾಗೆ ಟ್ರಾನ್ಸ್ಫಾರ್ಮ್ ಆಗ್ತಾ ಹೋಗ್ತೀವಿ. ಅಂಡ್ ಈ 30 ದಿನ ಕ್ಲಾಸಿಗೆ ಎಷ್ಟು ಕಾಸ್ಟ್ ಅಂತ ಹೇಳಿದ್ರೆ, ಜಸ್ಟ್ 2,500 ರೂಪಾಯಿ ಇದೆ. ಆದರೆ ಡಿಸ್ಕೌಂಟ್ ಹೋಗಿ ಇದರ ಕಾಸ್ಟ್ ಆಗ್ತಿದೆ 1,999 ಮಾತ್ರ ಆಗಿರುತ್ತೆ. ಕಂಪ್ಲೀಟ್ 30 ಡೇಸ್ಗೆ ಜಸ್ಟ್ 1,999. ಐ ಚಾಲೆಂಜ್ ಈ ಕ್ಲಾಸ್ ನಿಮ್ಮ ಲೈಫಲ್ಲಿ ಒಂದು ಮೇಜರ್ ಶಿಫ್ಟ್ಗೆ ಒಂದು ಫೌಂಡೇಶನ್ ಆಗಿರುತ್ತೆ. ಏನೆಲ್ಲ ನೀವು ಕನ್ಸ್ಕೊಂಡಿದ್ದೀರಿ ಡ್ರೀಮ್ ಲೈಫ್ ಲೀಡ್ ಮಾಡಬೇಕು ಅಂತ, ಆ ಎಲ್ಲ ಡ್ರೀಮ್ ಲೈಫ್ನ ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ ಇದು ಫೌಂಡೇಶನ್ ಆಗಿರುತ್ತೆ. ನೋ ಮ್ಯಾಟರ್ ನೀವು ಎಷ್ಟು ಟ್ರೈ ಮಾಡಿ ಫೇಲ್ ಆಗಿರ್ಬೋದು, ಅಥವಾ ಮಾಡೋಕ್ಕಾಗದೆ ಬಿಟ್ಟಿರೋದು, ಗಿವ್ ಅಪ್ ಮಾಡಿರ್ಬೋದು. ದಿಸ್ ಟೈಮ್ ಯು ವೋಂಟ್ ಗಿವ್ ಅಪ್, ಬಿಕಾಸ್ ವಿ ಹ್ಯಾವ್ ಎ ಪ್ರೂವನ್ ಸಿಸ್ಟಮ್. ಪ್ರೂವ್ ಆಗಿರೋ ಸಿಸ್ಟಮ್ ಒಟ್ಟಿಗೆ ವರ್ಕ್ ಮಾಡ್ತಾ ಹೋಗ್ತೀವಿ, ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗ್ತೀವಿ. ಅಂಡ್ ಕಲ್ತಿದ್ದು ಎಲ್ಲವೂ ಕೂಡ ಅಳವಡಿಸ್ಕೊಳ್ತಾ ಹೋಗ್ತೀವಿ. ನಾನು ನಿಮ್ಮನ್ನ ಇನ್ವೈಟ್ ಮಾಡ್ತಾ ಇದ್ದೀನಿ ಭಾವನೆಗಳಿಗೊಂದು ಶಾಲೆಯಲ್ಲಿ ನಮ್ಮನ್ನ ಎಕ್ಸ್ಪೀರಿಯನ್ಸ್ ಮಾಡೋಕೆ. ಈ 30 ದಿನ ಟ್ರಾನ್ಸ್ಫಾರ್ಮೇಶನ್ ಚಾಲೆಂಜ್ ನಿಮ್ಮನ್ನ ಕಂಪ್ಲೀಟ್ ಚಾಲೆಂಜ್ ಮಾಡುತ್ತೆ, ಶಿಫ್ಟ್ ಮಾಡುತ್ತೆ. ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ಇದೊಂದು ದೊಡ್ಡ ಫೌಂಡೇಶನ್ ಆಗಿರುತ್ತೆ. ಇದಕ್ಕೆ ಹೇಗೆ ಜಾಯ್ನ್ ಆಗೋದು ಅಂತ ಹೇಳಿದ್ರೆ, ಇಲ್ಲಿ ಕೆಳಗಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮಗೆ ಫೋನ್ಪೇ ನಂಬರ್ ಕಳಿಸ್ಕೊಡ್ತಾರೆ. ಅದಕ್ಕೆ ನೀವು ಪೇ ಮಾಡಿ ವಾಪಸ್ ಸ್ಕ್ರೀನ್ಶಾಟ್ನ ಕಳಿಸ್ತಾರೆ, ನಿಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಮಾಡ್ತಾರೆ. ನಿಮಗೆ ಬಾಕಿ ಎಲ್ಲ ಅಪ್ಡೇಟ್ಸ್ ಅಲ್ಲಿ ಬರ್ತಾ ಹೋಗುತ್ತೆ. ಹಾಗೆ ನೀವೇನಾದರೂ ಹಿಂದಿನ ಬೆಸ್ಟ್ ಸ್ಟೂಡೆಂಟ್ಸ್ ಯಾವ ರೀತಿ ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ ಅಂತ ಫೀಡ್ಬ್ಯಾಕ್ ತಿಳ್ಕೊಬೇಕಂತ ಹೇಳಿದ್ರೆ, ಅದೇ ನಂಬರ್ಗೆ ಮೆಸೇಜ್ ಮಾಡಿ ಟ್ರಾನ್ಸ್ಫಾರ್ಮೇಶನ್ ಚಾಲೆಂಜ್ನ ಫೀಡ್ಬ್ಯಾಕ್ ವಿಡಿಯೋಗಳನ್ನ ಕಳಿಸ್ಕೊಡಿ ಅಂತ ಅವ್ರು ಕಳಿಸ್ಕೊಡ್ತಾರೆ. ಅದನ್ನು ಪೂರ್ತಿಯಾಗಿ ವಾಚ್ ಮಾಡಿ ನಿಮ್ಗೆ ಅನ್ಸಿದ್ರೆ ನೀವು ರೆಡಿ ಇದ್ದೀರಾ ಅಂತ. ಅಂಡ್ ಅಗೇನ್ ಹೇಳ್ತಾರೆ, ಈ ಕ್ಲಾಸ್ ಎಲ್ರಿಗೂ ಅಲ್ಲ, ಯಾರು ಲೈಫಲ್ಲಿ ನಿಜವಾಗ್ಲೂ ತರಲೇಬೇಕು ಅಂತ ಅನ್ಕೊಂಡಿದ್ದೀರಾ, ಆಗ್ಲೇಬೇಕಂತ ಅನ್ಕೊಂಡಿದ್ದೀರಾ, ಅವ್ರ ಮಾತ್ರ ಆಗಿರುತ್ತೆ. ನೀವು ಅವರಾಗಿದ್ರೆ ನಿಮಗೆ ಭಾವನೆಗಳೊಂದು ಶಾಲೆ ಕಾದಿದೆ ನಿಮ್ಮ ಟ್ರಾನ್ಸ್ಫಾರ್ಮೇಶನ್ಗೋಸ್ಕರ ಒಟ್ಟಿಗೆ ವರ್ಕ್ ಮಾಡೋಕ್ಕೆ. ಥ್ಯಾಂಕ್ ಯು.